ಏರ್ತಾ ಇರುವಂತಹ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಗಳಿಂದ ಕಾರ್ ನ ಮೈಲೇಜ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಜನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಕಾರ್ ನ ಮೈಲೇಜ್ ಕೂಡ ಕಡಿಮೆ ಆಗ್ತಿದೆಯಾ? ಕಾರ್ ನ ಮೈಲೇಜ್ ಅನ್ನೋದು ಕಡಿಮೆ ಆಗೋದಕ್ಕೆ ತುಂಬಾನೇ ರೀಸನ್ಸ್ ಗಳಿರ್ತವೆ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಕಾರ್ ನ ಡ್ರೈವಿಂಗ್ ಸ್ಟೈಲ್ ಇಂದ ಮೈಲೇಜ್ ಅನ್ನೋದು ಹೇಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಕೆಲವೊಂದು ಡ್ರೈವಿಂಗ್ ಹ್ಯಾಬಿಟ್ ಗಳಿರ್ತವೆ, ಅದನ್ನ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀರ, ಅದರಿಂದ ಕಾರ್ ನ ಮೈಲೇಜ್ ಹೇಗೆ ಅಫೆಕ್ಟ್ ಆಗ್ತಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಇದರಿಂದ ನೀವು ಕಾರ್ ನ ಒಂದು ಮೈಲೇಜ್ ನ ಹೇಗೆ ಈ ಡ್ರೈವಿಂಗ್ ಹ್ಯಾಬಿಟ್ ಗಳಿಂದ ಇಂಪ್ರೂವ್ ಮಾಡ್ಕೋಬಹುದು. ಸೊ ಅದರಿಂದ ಆಗುವಂತ ಫ್ಯೂಲ್ ಏನ್ ವೇಸ್ಟೇಜ್ ಇರುತ್ತೆ ಅದನ್ನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಆಶೀರ್ವಾದ ಶೆಟ್ಟಿ. ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಡ್ರೈವ್ ಮಾಡ್ಬೇಕಾದ್ರೆ ಒಂದು ಒಂದು ಡ್ರೈವಿಂಗ್ ಹ್ಯಾಬಿಟ್ ಇದ್ದೇ ಇರುತ್ತೆ. ಅಂತ ಹೇಳಿದ್ರೆ ಒಂದು ಪ್ರಾಕ್ಟೀಸ್ ಅವರು ಸ್ಟಾರ್ಟಿಂಗ್ ಇಂದ ಹೇಗೆ ಅದನ್ನ ಡ್ರೈವಿಂಗ್ ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾರೆ, ಅದರಿಂದ ಅವರು ಒಂದು ಆ ಡ್ರೈವಿಂಗ್ ಸ್ಟೈಲ್ ನ ಅವರು ಕಂಟಿನ್ಯೂ ಮಾಡ್ಕೊಂಡ್ ಬಂದಿರ್ತಾರೆ. ಒಂದು ಸಡನ್ ಎಕ್ಸಲರೇಷನ್ ಇರ್ಬೋದು ಅಥವಾ ಒಂದು ಸಡನ್ ಬ್ರೇಕಿಂಗ್ ಇರ್ಬೋದು, ಒಂದು ಅಗ್ರೆಸಿವ್ ಡ್ರೈವಿಂಗ್ ಇರ್ಬೋದು, ಇವೆಲ್ಲ ಒಂದು ಕಾಮನ್ ಆಗಿ ಎಲ್ಲೋ ಒಂದ್ ಕಡೆ ಕೆಲವರು ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಡ್ರೈವಿಂಗ್ ಟಿಪ್ಸ್ ಗಳನ್ನ ನಾನು ಏನ್ ಕೊಡ್ತೀನಿ, ಇವುಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಕಾರ್ ನ ಮೈಲೇಜ್ ನ ಇಂಪ್ರೂವ್ ಮಾಡ್ಕೋಬಹುದು. ಫಸ್ಟ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಟಡಿ ಸ್ಪೀಡ್ ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ಸ್ಟಡಿ ಸ್ಪೀಡ್ ನ ನೀವು ಯಾವಾಗ ಮೇಂಟೈನ್ ಮಾಡ್ತೀರಾ, ಒಂದು ಗ್ರಾಜುಯಲ್ ಆಗಿ ನೀವು ಒಂದು ಎಕ್ಸಲೇಟರ್ ಕೊಡ್ತಾ ಇರ್ತೀರಾ, ಅದರಿಂದ ನಿಮ್ಮ ಕಾರ್ ನ ಮೈಲೇಜ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಸ್ಟಡಿ ಸ್ಪೀಡ್ ನ ನೀವು ಯಾವಾಗ ಕೊಡ್ತೀರಾ, ಒಂದು ಥ್ರಾಟಲ್ ನ ಒಂದು ಕಾನ್ಸ್ಟೆಂಟ್ ಆಗಿ ನೀವು ಎಕ್ಸಲೇಟರ್ ನ ಯಾವಾಗ ಪ್ರೆಸ್ ಮಾಡ್ತೀರಾ, ಹೈವೇಗಳಲ್ಲಿ ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಒಂದು ಕಂಪ್ಲೀಟ್ ಥ್ರಾಟಲ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ಎಂಜಿನ್ RPM ಹೈಯರ್ ಸೈಡ್ ಅಲ್ಲಿ ಇರುತ್ತೆ, ಅದರಿಂದ ಮೈಲೇಜ್ ಕಡಿಮೆ ಆಗಬಹುದು. ಇದರಿಂದ ಒಂದು ಸ್ಟಡಿ ಸ್ಪೀಡ್ ನ ಮೇಂಟೈನ್ ಮಾಡಿ. ಹಾಗೆ ನಿಮ್ಮ ಕಾರ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಇದ್ರೆ ಕ್ರೂಸ್ ಕಂಟ್ರೋಲ್ ನ ಕೂಡ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ, ಒಂದು ಕಾನ್ಸ್ಟೆಂಟ್ ಸ್ಪೀಡ್ ನ ಮೇಂಟೈನ್ ಮಾಡೋದ್ರಿಂದ ಕಾರ್ ನ ಮೈಲೇಜ್ ನ ಇಂಪ್ರೂವ್ ಮಾಡ್ಕೋಬಹುದು. ಸೆಕೆಂಡ್ ಟಿಪ್ ಏನಂತ ಹೇಳಿದ್ರೆ, ಒಂದು ಸ್ಮೂತ್ ಎಕ್ಸಲರೇಷನ್ ಮಾಡೋದ್ರಿಂದ ಕೂಡ ನಿಮ್ಮ ಕಾರ್ ನ ಮೈಲೇಜ್ ನ ಇಂಪ್ರೂವ್ ಮಾಡ್ಕೋಬಹುದು. ತುಂಬಾ ಜನ ಏನ್ ಮಾಡ್ತಾರೆ, ಒಂದು ಥ್ರಾಟಲ್ ಏನಿರುತ್ತೆ ಅಥವಾ ಒಂದು ಎಕ್ಸಲೇಟರ್ ಪೆಡಲ್ ಏನಿರುತ್ತೆ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಒಂದು ಪ್ರೆಷರ್ ನ ಅಪ್ಲೈ ಮಾಡ್ತಾರೆ. ಇದರಿಂದ ಅವರಿಗೆ ಒಂದು RPM ಮೀಟರ್ ಅಂತ ಏನ್ ಬರುತ್ತೆ ನಿಮ್ಮ ಈ ಕಾರ್ಗಳಲ್ಲಿ, ಸೊ ಅದ್ರ ಮೇಲೆ ನಿಮ್ಮ ಕಣ್ಣನ್ನ ಹಾಯಿಸಲೇಬೇಕಾಗುತ್ತೆ. ಯಾಕಂದ್ರೆ ಈ ಒಂದು RPM ಮೀಟರ್ ಇದೆ, ಇದು ಎಂಜಿನ್ ನ RPM ಎಷ್ಟಿದೆ ಈ ಸ್ಪೀಡ್ ಗೆ ತಕ್ಕ ಹಾಗೆ ಅನ್ನೋದನ್ನ ತೋರಿಸ್ತಾ ಇರುತ್ತೆ. ಹಾಗೆ ನೀವು ಯಾವಾಗ ನೀವು ಆ ಪೆಡಲ್ ನ ಪ್ರೆಸ್ ಮಾಡ್ತಾ ಇರ್ತೀರಾ, ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಾ, ಅದಕ್ಕೆ ಕರೆಕ್ಟ್ ಆಗಿ ಒಂದು ಪ್ರಪೋರ್ಷನ್ ಆಗಿರುವಂತ RPM ಅಲ್ಲೇ ನೀವು ಆ ಎಂಜಿನ್ ನ ಡ್ರೈವ್ ಮಾಡ್ಬೇಕಾಗತ್ತೆ. ತುಂಬಾ ಹಾರ್ಶ್ ಆಗಿ ನೀವು ಅದ್ರ ಮೇಲೆ ಒಂದು ಪ್ರೆಷರ್ ನ ಕೊಡ್ತಾ ಇದ್ದೀರಾ ಅಥವಾ ನೀವು ಅದನ್ನ ಗ್ರಾಜುಯಲ್ ಆಗಿ ಪ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಫ್ಯೂಲ್ ಕನ್ಸಂಪ್ಷನ್ ಯಾವಾಗ್ಲೂ ಜಾಸ್ತಿ ಆಗ್ತಾನೆ ಇರುತ್ತೆ. ಇದು ತುಂಬಾ ಜನ ಇದನ್ನ ಕೇರ್ ಮಾಡೋದಿಲ್ಲ. ತುಂಬಾ ಒಂದು ಹಾರ್ಶ್ ಆಗಿ ಪೆಡಲ್ ನ ಪ್ರೆಸ್ ಮಾಡ್ತಾ ಇರ್ತಾರೆ. RPM ಅನ್ನೋದು ಮೋರ್ ದನ್ 3000 ಮೇಲೆ ಹೋಗ್ತಾ ಇರುತ್ತೆ. ಬಟ್ ಅವರೊಂದು ಸ್ಪೀಡ್ ಬಂದು 70-80 ಹಾಗೆ ಇರುತ್ತೆ. ಈ ಒಂದು ಕೇಸ್ಗಳಲ್ಲಿ ಪ್ರಾಪರ್ ಗೇರ್ ಅಲ್ಲೂ ಕೂಡ ಅವರು ಕಾರ್ನ ಡ್ರೈವ್ ಮಾಡ್ತಾ ಇರೋದಿಲ್ಲ. ಸೊ ಯಾವ ಒಂದು ಪ್ರಪೋರ್ಷನ್ ಆಗಿ ಗೇರ್ ನ ಒಂದು ಚೇಂಜ್ ಮಾಡಬೇಕು, ಯಾವ ಪ್ರಪೋರ್ಷನ್ ಅಲ್ಲಿ ಒಂದು RPM ಅನ್ನ ಅವ್ರು ಗ್ರಾಜುಯಲ್ ಆಗಿ ಇಟ್ಕೋಬೇಕು, ಅದೇ ರೀತಿಯಾಗಿ ಅದನ್ನ ಪ್ರೆಸ್ ಮಾಡೋದ್ರಿಂದ ಮೈಲೇಜ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ನೀವು ಈ ಒಂದು ಚಾರ್ಟ್ ಏನಿದೆ ಇದನ್ನ ರೆಫರ್ ಮಾಡ್ಕೋಬಹುದು. ಇದರ ಮೂಲಕ ನೀವು ಯಾವ RPM ಗೆ ಒಂದು ಅಪ್ರಾಕ್ಸಿಮೇಟ್ ಆಗಿ ನೀವು ಎಷ್ಟು RPM ಗೆ ಯಾವ ಸ್ಪೀಡ್ ಅಲ್ಲಿ ಇರಬೇಕು ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಇದನ್ನ ನೋಡ್ಕೊಂಡು ನೀವು ಅಟ್ಲೀಸ್ಟ್ ನಿಮ್ಮ ಡ್ರೈವಿಂಗ್ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಕಾರ್ ನ ಮೈಲೇಜ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಮೂರನೇ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮೊಂದು ಬ್ರೇಕಿಂಗ್ ನ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಟೈಮಲ್ಲೂ ಇದು ಅಪ್ಲಿಕೇಬಲ್ ಆಗಲ್ಲ. ಯಾಕಂದ್ರೆ ಸಡನ್ ಬ್ರೇಕಿಂಗ್ ಕೆಲವೊಂದು ಕೇಸ್ಗಳಲ್ಲಿ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಗಳಲ್ಲಿ ನೀವು ಬ್ರೇಕಿಂಗ್ ನ ಮಾಡಲೇಬೇಕಾಗತ್ತೆ. ಬಟ್ ತುಂಬಾ ಕೇಸ್ಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ವೆಹಿಕಲ್ ಗೆ ನೀವು ಹತ್ತತ್ರ ಬರ್ಬೇಕಾದ್ರೆ ನಿಮ್ಗೊಂದು ಪ್ಲಾನ್ ಮಾಡ್ಕೊಂಡು ವೆಹಿಕಲ್ ನ ಸ್ಪೀಡ್ ನ ರಿಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆ ಒಂದು ಬ್ರೇಕಿಂಗ್ ನ ನೀವು ಸಡನ್ ಬ್ರೇಕಿಂಗ್ ನ ಅವಾಯ್ಡ್ ಮಾಡಬಹುದು. ಸಡನ್ ಬ್ರೇಕಿಂಗ್ ಯಾವಾಗ ಕೊಡ್ತೀರಾ ಅದ್ರ ಮೇಲೆ ಎಂಜಿನ್ ಮೇಲೆ ಅಡಿಷನಲ್ ಲೋಡ್ ಅನ್ನೋದು ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಅವಾಗ ನಿಮ್ಗೆ RPM ಅನ್ನೋದು ಹೈಯರ್ ಸೈಡ್ ಅಲ್ಲಿ ಇರುತ್ತೆ, ಅದರಿಂದ ನಿಮ್ಮ ಕಾರ್ ನ ಮೈಲೇಜ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಈ ಒಂದು ಹ್ಯಾಬಿಟ್ ಇದ್ರೆ ನೀವು ಆ ಬ್ರೇಕಿಂಗ್ ಏನಿರುತ್ತೆ, ಒಂದು ಸ್ಪೀಡ್ ಬ್ರೇಕರ್ ಒಂದು ನಿಮ್ಗೆ ಕಾಣಿಸ್ತಾ ಇರುತ್ತೆ ಒಂದು ಫ್ರಂಟ್ ಅಲ್ಲಿ, ಸೊ ಅದಕ್ಕೆ ನಿಮ್ಗೆ ರೀಚ್ ಆಗೋದಕ್ಕಿಂತ ಮುಂಚೆ ನೀವು ಎಕ್ಸಲೇಟರ್ ಪೆಡಲ್ ಇಂದ ಕಾರ್ ನ ತೆಗಿಬೇಕು. ವೆಹಿಕಲ್ ಸ್ಲೋ ಡೌನ್ ಆಗುತ್ತೆ. ಹಾಗೆ ಗ್ರಾಜುಯಲ್ ಬ್ರೇಕ್ ಅಪ್ಲೈ ಮಾಡ್ಬಿಟ್ಟು ನೀವು ವೆಹಿಕಲ್ ನ ಸ್ಲೋ ಮಾಡ್ಬೇಕು. ಇದರಿಂದ ಮೈಲೇಜ್ ಇಂಪ್ರೂವ್ ಆಗುತ್ತೆ. ಇಲ್ಲ ನೀವು ಸಡನ್ ಆಗಿ ಅದಕ್ಕೆ ನಿಯರ್ ಬಂದ ಮೇಲೆ ನೀವು ಬ್ರೇಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೂ ಕೂಡ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಇದನ್ನ ಕೂಡ ನೀವು ಅವಾಯ್ಡ್ ಮಾಡಬೇಕು. ನಾಲ್ಕನೇ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ಕಾರ್ ನ ಒಂದು ಹೈಯರ್ RPM ಗಳಲ್ಲಿ ಡ್ರೈವ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ನಿಮ್ಗೆ ಇಂಪಾರ್ಟೆಂಟ್ ಮೈಲೇಜ್ ಆಗಿದ್ರೆ ನೀವು 100% ನಿಮ್ಗೆ RPM ಅನ್ನ ಹೈಯರ್ RPM ಅಲ್ಲಿ ಕಾರ್ ನ ಡ್ರೈವ್ ಮಾಡೋದನ್ನ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಹೈಯರ್ RPM ಅಂದ್ರೆ ಮೋರ್ ಫ್ಯೂಲ್ ಕನ್ಸಂಪ್ಷನ್, ಇದು ಕಾಮನ್ ಆಗಿರುವಂತ ಒಂದು ವಿಚಾರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಒಂದು ಹೈಯರ್ RPM ಅಲ್ಲಿ ಡ್ರೈವ್ ಮಾಡ್ತಿದ್ರೆ ಅಂದ್ರೆ ಮೈಲೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಕಾರ್ನ ಯಾವಾಗ ಡ್ರೈವ್ ಮಾಡ್ತೀರಾ, ಒಂದು ಸ್ಟಡಿ ಸ್ಪೀಡ್ ಹಾಗೆ ಒಂದು ಲೋವರ್ RPM ಅಂದ್ರೆ ಒಂದು ಏನು ರಿಕ್ವೈರ್ಮೆಂಟ್ ಇದೆ ಕಾರ್ಗೆ ಆ ಒಂದು RPM ಅಲ್ಲಿ ನೀವು ಕಾರ್ನ ಡ್ರೈವ್ ಮಾಡೋದ್ರಿಂದ ಮೈಲೇಜ್ ನ ಇಂಪ್ರೂವ್ ಮಾಡ್ಕೋಬಹುದು.
ಐದನೇ ಟಿಪ್ ಯಾವ್ದಂತ ಹೇಳಿದ್ರೆ, ನಿಮ್ಮ ಒಂದು ಕಾರ್ ನಲ್ಲಿ ಏನೋ ಅನ್ವಾಂಟೆಡ್ ಲೋಡ್ಸ್ ಏನ್ ಹಾಕಿರ್ತೀರಾ ಅದನ್ನ ನೀವು ರಿಮೂವ್ ಮಾಡ್ಬೇಕಾಗತ್ತೆ. ಯಾವುದೇ ಒಂದು ಡ್ರೈವಿಂಗ್ ನೀವು ಪ್ಲಾನ್ ಮಾಡ್ಬೇಕಾದ್ರೆ ನಿಮ್ಮ ಕಾರ್ ನಲ್ಲಿ ಏನಾದ್ರೂ ಬೇಕಾಗದಿರುವಂತ ಒಂದು ಯಾವುದೋ ಒಂದು ಐಟಮ್ ಇರ್ಬೋದು, ಏನೇ ಒಂದು ಲಗೇಜ್ ಇರ್ಬೋದು, ಅದು ನಿಮ್ಗೆ ಆ ಟ್ರಿಪ್ ನಲ್ಲಿ ನೆಸೆಸಿಟಿ ಇದ್ರೆ ಮಾತ್ರ ಅದನ್ನ ಕ್ಯಾರಿ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ಅದನ್ನ ತೆಗೆದಿಡೋದ್ರಿಂದ ನಿಮ್ಮ ಕಾರ್ ನ ಮೈಲೇಜ್ ನ ನೀವು ಇಂಪ್ರೂವ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ನಿಮ್ಮ ಕಾರ್ ನಲ್ಲಿ ಎಷ್ಟು ಲೋಡ್ ಜಾಸ್ತಿ ಇರುತ್ತೋ ಅಷ್ಟೇ ಮೈಲೇಜ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ಸ್ ಕೂಡ ಅದಕ್ಕೋಸ್ಕರ ಕೆಲವೊಂದು ಆ ವೆಯ್ಟ್ ನ ರಿಡ್ಯೂಸ್ ಮಾಡೋಕೆ ತುಂಬಾ ಒಂದು ಮಾಡಿಫಿಕೇಶನ್ ಗಳನ್ನ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಒಂದು ಅಡಿಷನಲ್ ಲೋಡ್ ನ ಏನ್ ಕ್ಯಾರಿ ಮಾಡೋದ್ರಿಂದ ಕೂಡ ಕಾರ್ ನ ಮೈಲೇಜ್ ಅನ್ನೋದು ಡ್ರಾಪ್ ಆಗ್ತಾ ಇರುತ್ತೆ. ಏನೇ ಒಂದು ಅನ್ವಾಂಟೆಡ್ ಥಿಂಗ್ಸ್ ನಿಮ್ಮ ಕಾರ್ ನಲ್ಲಿ ಇತ್ತು ಅಂತ ಹೇಳಿದ್ರು ಅದನ್ನ ತೆಗೆದಿಟ್ಬಿಟ್ಟು ಕಾರ್ನ ಆ ಟ್ರಿಪ್ ನ ನೀವು ಡ್ರೈವ್ ಮಾಡೋದ್ರಿಂದ ಕಾರ್ನ ಮೈಲೇಜ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಅಂಡ್ ಫೈನಲ್ ಆಗಿ ನಿಮ್ಮ ಡ್ರೈವಿಂಗ್ ಎಷ್ಟೇ ಚೆನ್ನಾಗಿದ್ರು ಕೂಡ ನೀವು ಕಾರ್ನ ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಮೈಲೇಜ್ ಆಬ್ವಿಯಸ್ಲಿ ಕಡಿಮೆ ಆಗೇ ಆಗುತ್ತೆ. ರೆಗ್ಯುಲರ್ ಮೇಂಟೆನೆನ್ಸ್ ನ ಯಾವಾಗ್ಲೂ ಕೂಡ ನೀವು ಮಾಡಿಸಲೇಬೇಕಾಗುತ್ತೆ. ಯಾವಾಗ ಅದರ ಕರೆಕ್ಟ್ ಪೀರಿಯಡ್ ಅಲ್ಲಿ ಆ ಒಂದು ಸ್ಕೆಡ್ಯೂಲ್ ಏನಿದೆ ಅದ್ರಲ್ಲಿ ನಿಮ್ಗೆ ಎಂಜಿನ್ ಆಯಿಲ್ ಇರ್ಬೋದು, ಅದರ ಒಂದು ವೆಹಿಕಲ್ ನ ಕೂಲೆಂಟ್ ಇರ್ಬೋದು, ಏನ್ ರೆಗ್ಯುಲೇಟರಿ ಏರ್ ಫಿಲ್ಟರ್ಸ್ ಇರುತ್ತೆ, ಫ್ಯೂಲ್ ಫಿಲ್ಟರ್ಸ್ ಇರುತ್ತೆ, ಇವುಗಳನ್ನು ಕೂಡ ಆನ್ ಟೈಮ್ ಚೇಂಜ್ ಮಾಡಿಸ್ಕೊಳ್ಳೋದ್ರಿಂದ ಮೈಲೇಜ್ ಅನ್ನೋದು ಚೆನ್ನಾಗೇ ಇರುತ್ತೆ. ನೀವು ಎಷ್ಟೇ ಯೂಸ್ ಮಾಡಿದ್ರು ಕಾರ್ನ ಎಷ್ಟು ಕಿಲೋಮೀಟರ್ ಕೂಡ ನೀವು ಆ ವೆಹಿಕಲ್ ನ ಯೂಸ್ ಮಾಡ್ತಿದ್ರು ನಿಮ್ಮ ಮೈಲೇಜ್ ಅನ್ನೋದು ಎಫೆಕ್ಟ್ ಆಗೋದಿಲ್ಲ. ಸೊ ಈ ಮೇಂಟೆನೆನ್ಸ್ ಕೂಡ ನೀವು ಯಾವಾಗಲೂ ಮಾಡಿಸ್ತಾ ಇರೋದ್ರಿಂದ ನಿಮ್ಮ ಕಾರ್ ನ ಮೈಲೇಜ್ ಅನ್ನೋದು ಡ್ರಾಪ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಯಾವಾಗ ನೀವು ಕಾರ್ ನ ಇಂಜಿನ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ ಯಾವ ಒಂದು ಟಿಪ್ ನ ನೀವು ಫಾಲೋ ಮಾಡ್ತೀರಾ, ಯಾವ ಒಂದು ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ನ ನೀವು ಚೇಂಜ್ ಮಾಡ್ಕೋತೀರಾ ಅನ್ನೋದನ್ನ. ಸೊ ಯಾವ್ದಾದ್ರು ಒಂದು ಮಿಸ್ಟೇಕ್ ನ ನೀವು ಮಾಡ್ತಾ ಇದ್ರೆ ಯಾವ ಒಂದು ಟಿಪ್ ನ ನೀವು ಫಾಲೋ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.